ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಗೆಳೆಯರೇ, ಇವತ್ತಿನ ವಿಚಾರ ಅಂತ ಹೇಳಿದರೆ ಮಾರುಕಟ್ಟೆ ಸಮಿತಿಗಳಿಂದ ಲೈಸೆನ್ಸ್ ನೀಡುವುದು. ನೋಡಿ ಗೆಳೆಯರೇ, ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಶಾಸನ 1966 ಅದರ ಮೂಲ ಶಾಸನದ ಕಲಂ 72ರಲ್ಲಿ ಮಾರುಕಟ್ಟೆ ಸಮಿತಿಗಳಿಗೆ ವಿವಿಧ ಪೇಟೆ ಕಾರ್ಯಕರ್ತರಿಗೆ ಅಂದರೆ ವ್ಯಾಪಾರಿಗಳು, ಕಮಿಷನ್ ಏಜೆಂಟ್ಗಳು, ಇಂಪೋರ್ಟರ್ಗಳು, ಎಕ್ಸ್ಪೋರ್ಟರ್ಗಳು, ಸ್ಟಾಕಿಸ್ಟ್ಗಳು, ವ್ಯಾರ್ಹೌಸ್ನವರಿಗೆ ಇಂಥವರಿಗೆ ಲೈಸೆನ್ಸ್ ನೀಡಲಿಕ್ಕೆ, ಅಧಿಕೃತ ಲೈಸೆನ್ಸ್ ನೀಡಲಿಕ್ಕೆ ಮಾರುಕಟ್ಟೆ ಸಮಿತಿಗೆ ಅವಕಾಶ ಮಾಡಿಕೊಟ್ಟಿದೆ ಶಾಸನದಲ್ಲಿ. ಅಂದರೆ ಪ್ರತಿಯೊಂದು ಈ ವಿಧದ ಪೇಟೆ ಕಾರ್ಯಕರ್ತರಿಗೆ ಬೇರೆ ಬೇರೆ ನಮೂನೆ ಇರುತ್ತೆ. ಹಣದಲ್ಲೂ ಕೂಡ ಫೀ ಕೂಡ ವ್ಯತ್ಯಾಸ ಇರುತ್ತೆ. ಅದನ್ನು ತುಂಬಿಟ್ಟು ಮಾರುಕಟ್ಟೆ ಸಮಿತಿಗೆ ಅವರು ಸಬ್ಮಿಟ್ ಮಾಡಿದಾಗ ಆವಾಗ ಮಾರುಕಟ್ಟೆ ಸಮಿತಿಯವರು ಆ ಅರ್ಜಿ ಸರಿ ಇದೆ, ಇವರಿಗೆ ಕೊಡಬಹುದು ಅಂತ ಅನಿಸಿದರೆ ಮಾರುಕಟ್ಟೆ ಸಮಿತಿಯವರು ಇಂಥ ಪೇಟೆ ಕಾರ್ಯಕರ್ತರಿಗೆ ಲೈಸೆನ್ಸ್ ನೀಡ್ತಾರೆ. ಆದರೆ ಯಾವುದೇ ಮಾರುಕಟ್ಟೆ ಸಮಿತಿಗೆ ಯಾವುದೇ ಅರ್ಜಿಯ ಮೇಲೆ, ಅಂದರೆ ವ್ಯಕ್ತಿಯ ಮೇಲೆ ಇವರಿಗೆ ಲೈಸೆನ್ಸ್ ಕೊಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಮಾರುಕಟ್ಟೆ ಸಮಿತಿ ತೀರ್ಮಾನ ಮಾಡಿದರೆ ಅಂಥ ಸಂದರ್ಭದಲ್ಲಿ ಮಾರುಕಟ್ಟೆ ಸಮಿತಿಗಳು ಅವರಿಗೆ ಲೈಸೆನ್ಸ್ ನೀಡಲಿಕ್ಕೆ ನಿರಾಕರಣೆ ಮಾಡಬಹುದು. ಆ ರೀತಿ ಮಾಡಿದಾಗ ಮಾರುಕಟ್ಟೆ ಸಮಿತಿಯರು ಕಾರಣವನ್ನು ದಾಖಲಾತಿ ಮಾಡಿ ಅದನ್ನು ನಿರಾಕರಣೆ ಮಾಡಬಹುದು. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಮಾರುಕಟ್ಟೆ ಸಮಿತಿ ಅಥವಾ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಿಗೆ ತಾತ್ಕಾಲಿಕ ಲೈಸೆನ್ಸ್, ಟೆಂಪರರಿ ಲೈಸೆನ್ಸ್ ಕೊಡಲಿಕ್ಕೂ ಕೂಡ ಅಧಿಕಾರ ಇದೆ. ಮಾರುಕಟ್ಟೆ APMC ಅಧಿಕಾರಿಗೆ ಇದು ಅವಕಾಶ, ಇದೊಂದು ವಿಶೇಷವಾದ ಅಧಿಕಾರ. ಅವರಿಗೆ 1 ತಿಂಗಳ ಮಾತಿಗೆ ಟೆಂಪರರಿ ಲೈಸೆನ್ಸ್ ಕೊಡಲಿಕ್ಕೆ ಅವಕಾಶ ಇದ್ದಿರ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಇಲ್ಲಿ ಟೆಂಪರರಿ ಲೈಸೆನ್ಸ್ ತಗೊಂಡು ವ್ಯವಹಾರ ಮಾಡುವವರು ನಗದು ರೂಪದಲ್ಲಿಯೇ ವ್ಯವಹಾರ ಮಾಡಬೇಕು, ಸಾಲದ ರೂಪದಲ್ಲಿಯೇ ವ್ಯವಹಾರ ಮಾಡಬಾರದು ಅಂತ ನಿಯಮವಿದೆ. ಇನ್ನು ನಾನು ಆಗಲೇ ಹೇಳಿದೆ, ಇಂಪೋರ್ಟರ್ಸು ಮತ್ತು ಎಕ್ಸ್ಪೋರ್ಟರ್ಸ್ ಅಂತ. ಇಲ್ಲಿ ಇಂಪೋರ್ಟರ್ಸು ಮತ್ತು ಎಕ್ಸ್ಪೋರ್ಟರ್ಸ್ ಅಂತಂದರೆ ಒಂದು ಮಾರುಕಟ್ಟೆ ಸಮಿತಿಯಿಂದ ಇನ್ನೊಂದು ಮಾರುಕಟ್ಟೆ ಸಮಿತಿಗೆ ವರ್ಗಾವಣೆ ಮಾಡಿದಾಗ ನಮ್ಮ ಕೃಷಿ ಮಾರುಕಟ್ಟೆ ಭಾಷೆಯಲ್ಲಿ ಅದಕ್ಕೆ ಎಕ್ಸ್ಪೋರ್ಟ್ ಅಂತಾರೆ. ಅದೇ ರೀತಿ ಬೇರೆ ಮಾರುಕಟ್ಟೆ ಕ್ಷೇತ್ರದಿಂದ ಈ ಮಾರುಕಟ್ಟೆಗೆ ಸಾಗಿಸಿದಾಗ ಅದಕ್ಕೆ ಇಂಪೋರ್ಟ್ ಅಂತ ಹೇಳ್ತಾರೆ. ಇದನ್ನು ದಯವಿಟ್ಟು ರೈತರು ಗಮನಿಸಬೇಕು. ಇಷ್ಟೇ ಅಲ್ಲ, ಆರ್ಥಿಕವಾಗಿ ಸದೃಢವಾಗಿರುವ ಯಾವುದೇ ವ್ಯಕ್ತಿಗೆ, ಪ್ರಜ್ಞಾವಂತ ವ್ಯಕ್ತಿಗೆ, ಖಾಸಗಿ ವ್ಯಕ್ತಿಗೆ ರೈತರಿಂದ ನೇರ ಖರೀದಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಇಲಾಖೆಯಿಂದ ಲೈಸೆನ್ಸ್ ಪಡೆದು. ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಳ್ತೀನಿ. ಧನ್ಯವಾದಗಳು.